ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದರೆ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಸೃಷ್ಟಿಕರ್ತ ಸೃಷ್ಟಿಸಿರುವಂತಹ ಈ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುವಿಗೂ ಒಂದಲ್ಲ ಒಂದು ರೀತಿಯ ಸಂಬಂಧ ಇದ್ದೇ ಇರುತ್ತೆ ಅಂತ ಹೇಳಿ ಡಿ ವಿಜಿಯವರು ಹಿಂದಿನ ಕಗ್ಗದಲ್ಲಿ ಹೇಳಿದ್ದಾರೆ. ಪರಿಪರಿಯ ನಂಟುಗಳಿನ್ನೊಂದು ಗಂಟಿ ವಿಶ್ವ ಕಿರಿದು ಪಿರಿದೊಂದಂಟು ಮಂಕುತಿಮ್ಮ ಅಂತ ಹೇಳಿದ್ರಲ್ಲ, ಇದು ಎಷ್ಟು ಪಾರಮಾರ್ಥಿಕವಾದಂತಹ ಒಂದು ಕಲ್ಪನೆ ಅನ್ನೋದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾದಂಥ ವಿಚಾರ. ಇಂತಹ ಪಾರಮಾರ್ಥಿಕ ಅರ್ಥವನ್ನು ಕೊಡುವ ಕಗ್ಗ ಇದಾಗಿದೆ. ಈ ಬಂಧ ಅನೇಕ ಕಾರಣಗಳಿಂದ ಹಾಗೂ ಅನೇಕ ರೀತಿಯದ್ದಾಗಿರುತ್ತೆ. ವೈಯಕ್ತಿಕ, ಸಾಂಸ್ಕೃತಿಕ, ಜೀವ ವೈವಿಧ್ಯಮಯ ಅಥವಾ ಕೌಶಲಿಕವಾಗಿ ಎಲ್ಲವೂ ಕೂಡ ಪರಸ್ಪರ ಸಮ್ಮಿಲಿತವಾಗಿದೆ ಅಂತಂದರೆ ಅದು ತಪ್ಪಾಗಲ್ಲ. ಈ ಒಂದು 72ನೇ ಕಗ್ಗ ಹೀಗಿದೆ. ಈ ವಿಶ್ವದಲ್ಲಿ ನೋಡಲೆಲ್ಲರೆಲ್ಲರ ನಂಟು, ಆವನ ಬಂಧುತೆಯ ಜಡೆಯ ಬಿಡಿಸುವನು. ಜೀವ ಜೀವಕ್ಕೆ ನಂಟು, ಜಡ ಚೇತನಕ್ಕೆ ನಂಟು, ಆವುದದ ಕಂಟಿರದು ಮಂಕುತಿಮ್ಮ ಮಂಕುತಿಮ್ಮ. ಈ ಪ್ರಪಂಚದಲ್ಲಿ ನಾವು ನೋಡಿದ್ರೆ ಎಲ್ಲದರಲ್ಲಿಯೂ ಕೂಡ ಒಂದೊಂದು ನಂಟುಗಳಿವೆ ಅಂತಲೇ ಅನಿಸುತ್ತೆ. ಈ ತತ್ವವನ್ನು ಭಗವದ್ಗೀತೆಯ ಒಂದು ಶ್ಲೋಕ ಕೂಡ ಹೇಳುತ್ತೆ. ಅದು ಆ ಶ್ಲೋಕ ಏನಿದೆ ಅಂತಂದರೆ, ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮಯ್ಯ ಸರ್ವವಿಧಂ ಸ್ಪ್ರೋತಂ ಸೂತ್ರೇ ಮಣಿಗಣ ಇವ. ಇದರ ಅರ್ಥ ಏನಪ್ಪ ಅಂತಂದರೆ, ಹೇ ಧನಂಜಯ, ನಾನಿಲ್ಲದಲೇ ಯಾವುದೂ ಇಲ್ಲ, ಈ ಸರ್ವ ಪ್ರಪಂಚವೆಲ್ಲ ನನ್ನಿಂದಲೇ ಆದದ್ದು, ಅಥವಾ ನಾನು ಹೆಣದಂತಹ ಹಾರದ ಮುತ್ತುಗಳಿದ್ದಂಗೆ, ಸೂತ್ರದಲ್ಲಿ ಬಿದ್ದಂತಹ ಮುತ್ತುಗಳಿದ್ದ ಹಾಗೆ ಅಂತ ಭಗವಂತ ಶ್ರೀಕೃಷ್ಣ ಹೇಳ್ತಾನೆ. ಈ ಶ್ಲೋಕದಲ್ಲಿ ಇರೋದೇನಪ್ಪ ಅಂತಂದರೆ, ಸೃಷ್ಟಿಯ ಎಲ್ಲವೂ ಪರಸ್ಪರ ಸಂಬಂಧಿತವಾಗಿದೆ. ದೇವತ್ವ, ಪ್ರಕೃತಿ, ಜೀವ, ಜಡ ಎಲ್ಲವೂ ಒಂದೇ ತಂತುವಿನಿಂದ ಕೂಡಿದೆ ಅಂತ ಹೇಳುವಂತಹ ಮಾತು. ಈ ವಿಶ್ವದಲ್ಲಿ ನೋಡಲೆಲ್ಲರೆಲ್ಲರ ನಂಟು. ಈ ಬಂಧುಗಳು, ಈ ಬಾಂಧವ್ಯ, ಈ ಜಾಲವನ್ನು ಯಾರು ಬಿಡಿಸ್ತಾರೆ? ಇದು ಬ್ರಹ್ಮಾಂಡದ ಸ್ಥಿತಿಗೆ ತಾನಾಗಿರುವಂತಹ ಸಹಜ ಬಾಂಧವ್ಯ. ಇದನ್ನು ಯಾರು ಕತ್ತರಿಸಬಲ್ಲರು? ಈಶಾವಾಸ್ಯ ಉಪನಿಷತ್ತಿನಲ್ಲಿ ತುಂಬ ಸುಂದರವಾದಂತಹ ಒಂದು ಮಾತಿದೆ. ಎಲ್ಲರೂ ಕೂಡ ಕೇಳಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾನ್ ಜಗತ್ ತೇನ ತಕ್ತೇನ ಭುಂಜೀತಾಹ ಮಾಗೃತ ಕಸ್ಯ ಸಿದ್ವನಂ ಅಂತ. ಈ ಜಗತ್ತಿನಲ್ಲಿರುವ ಎಲ್ಲವೂ ಕೂಡ ಈಶ್ವರನಿಂದಲೇ ಆಗಿರುವಂಥದ್ದು, ಆತನಿಂದಲೇ ಆವರಿಸಲ್ಪಟ್ಟಿರುವಂಥದ್ದು. ಆದ್ದರಿಂದ ನೀನು ಸ್ವಾರ್ಥವನ್ನು ಬಿಡು, ಸಮಭಾವದಿಂದ ಎಲ್ಲವನ್ನೂ ಅನುಭವಿಸು, ಯಾರದ್ದನ್ನು ಅಪಹರಿಸಬೇಡ, ಏಕೆಂದರೆ ಯಾರದ್ದೇ ನಿಜಕ್ಕೂ ಯಾರದ್ದೂ ಅಲ್ಲ. ಇಲ್ಲಿ ಪರಸ್ಪರ ನಂಟಿನ ಭಾವವಿದೆ, ಎಲ್ಲವೂ ಪರಸ್ಪರದಿಂದ ಅಸ್ತಿತ್ವಕ್ಕೆ ಬಂದಿದೆ ಅಂತಕ್ಕಂಥ ಮಾತು ಇಲ್ಲಿ ಸಹಜ ಮತ್ತು ಸಿದ್ಧವಾಗಿರುವಂತಹ ವಿಚಾರ. ಅದಾದ ಮೇಲೆ 3ನೆಯ ಒಂದು ಪಂಕ್ತಿ ಬಹಳ ಸುಂದರವಾಗಿದೆ. ಜೀವ ಜೀವಕ್ಕೆ ನಂಟು, ಜಡ ಚೇತನಕ್ಕೆ ನಂಟು. ಇಲ್ಲಿ ಪ್ರತಿಯೊಬ್ಬ ಜೀವಿಯೂ ಕೂಡ ಮತ್ತೊಬ್ಬ ಜೀವಿಗೆ ಒಂದು ಸಂಬಂಧವನ್ನು ಹೊಂದೇ ಇರ್ತಾನೆ. ಎಲ್ಲರೂ ಕೂಡ ತಾವು ಅಂದುಕೊಂಡ ಹಾಗೆ ಇಲ್ಲಿ ಯಾರೂ ಕೂಡ ಒಂಟಿ ಅಲ್ಲ. ಜೀವಿಯು ಮತ್ತೊಬ್ಬ ಜೀವಿಗೆ ನಂಟಾಗಿರುವಷ್ಟೇ ಅಲ್ಲ, ಜಡ ವಸ್ತುಗಳು, ನಿಸರ್ಗ, ಪರ್ವತಗಳು, ನದಿಗಳು ಎಲ್ಲವೂ ಕೂಡ ಈ ಒಂದು ನಂಟಿನಲ್ಲಿ, ಈ ಒಂದು ಸಂಬಂಧದಲ್ಲಿ ಸೇರ್ಕೊಂಡಿದೆ ಅಂತಂದ್ರೆ ತಪ್ಪಾಗಲ್ಲ. ಚೇತನ ಅಂದರೆ ಕಾನ್ಶಿಯಸ್, ಜಡತ್ವ ಅಂತಂದರೆ ಆ ಇನ್ಹೆರಿಟ್ ಅಂತಲ್ವಾ. ಈ ಚೇತನ ಮತ್ತು ಜಡ ಮಧ್ಯೆ ಸಹಜ ಸಂಬಂಧವಿದೆ. ಇದನ್ನು ವೇದಾಂತ ತತ್ವದಲ್ಲಿ ಬಹಳ ಸುಂದರವಾಗಿ ವಿವರಿಸ್ತಾರೆ. ಸಚ್ಚಿದಾನಂದ ರೂಪಾಯ ವಿಶ್ವೋಪತ್ಯಾದಿ ಹೇತುವೆ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ ಅಂತ. ಸತ್ಯ, ಚೈತನ್ಯ, ಆನಂದ ರೂಪಿಯಾದಂತಹ ಈ ಸೃಷ್ಟಿಗೆ ಕಾರಣವಾದಂತಹ ಎಲ್ಲ ಕಷ್ಟಗಳನ್ನು ದೂರ ಮಾಡುವಂತಹ ಆ ಭಗವಂತ, ಆ ಪರಮ ದೇವೋತ್ತಮ ಪುರುಷನಾದಂತಹ ಶ್ರೀಕೃಷ್ಣನಿಗೆ ನಮಸ್ಕಾರ ಅಂತ. ಅಂದರೆ ಜಡ ಅಂದರೆ ಸೃಷ್ಟಿ, ಹಾಗೆ ಚೇತನ ಅಂತಂದರೆ ಈ ಈಶ್ವರ ಅಥವಾ ಜೀವ ಅಂತ. ಇದೆರಡರ ನಡುವೆ ಅನನ್ಯ ಸಂಬಂಧವಿದೆ. ಈ ಸಂಬಂಧವೇ ಪ್ರಪಂಚದ ಅಸ್ತಿತ್ವಕ್ಕೆ ಕಾರಣ ಅಂತಂದರೆ ಅದು ತಪ್ಪಾಗುವುದಿಲ್ಲ. ಆವುದದ ಕಂಟಿರದು ನೋಡಿ, ಈ ಒಂದು ಸುಂದರವಾದಂತಹ ಎಪಿಗ್ರಾಮ್ಯಾಟಿಕ್ ಸೆಂಟೆನ್ಸ್ ಅಂತೂ ಬಹಳ ಸುಂದರವಾಗಿದೆ. ಇಲ್ಲಿ ಆವುದು ಇದಕ್ಕೆ ಹೊರತಾಗಿರೋದು ಅಂತ ಕೇಳ್ತಾ ಇದ್ದಾರೆ ಡಿ ವಿಜಿಯವರು. ಪ್ರಪಂಚದಲ್ಲಿ ಯಾವುದೂ ಈ ಬಾಂಧವ್ಯದಿಂದ ಮುಕ್ತವಾಗಿಲ್ಲ.
ಇದು ವೈಜ್ಞಾನಿಕವಾಗಿ ಸಹ ಸಾಬೀತಾಗಿರುವ ಸತ್ಯವಾಗಿದೆ. ನಾವು ಎಲ್ಲ ಪ್ರಕೃತಿಯ ಭಾಗ, ನಾವೆಲ್ಲರೂ ಕೂಡ ಈ ಕಾಸ್ ಎಫೆಕ್ಟ್ ಶೃಂಖಲೆಯಲ್ಲೇನೆ ಬಂಧಿತವಾಗಿದ್ದೇವೆ. ಇದರ ಒಳ್ಳೆಯದಕ್ಕಾಗಿ ಶ್ರೀಮದ್ ಭಗವತ್ಪಾದರಾದಂತಹ ಶಂಕರಾಚಾರ್ಯರು ಬ್ರಹ್ಮಜ್ಞಾನವಲ್ಲಿ ಮಾಲಿಕೆಯಲ್ಲಿ ಬಹಳ ಸುಂದರವಾಗಿ ವರ್ಣಿಸ್ತಾರೆ. ಬ್ರಹ್ಮೈವ ಸತ್ಯಂ ಜಗತ್ ಮಿಥ್ಯಾ ಜೀವೋ ಬ್ರಹ್ಮಹೈವ ನಾಪರಃ. ಬ್ರಹ್ಮನೇ ಸತ್ಯ, ಈ ಜಗತ್ತು ಮಿಥ್ಯೆ, ಜೀವನವೂ ಸಹ ಬ್ರಹ್ಮನೇ, ಬೇರೆಲ್ಲ ಅಸತ್ಯ ಅಂತಕ್ಕಂಥ ಒಂದು ಬಹಳ ಬೃಹದಾಕಾರದ ಒಂದು ಅರ್ಥವನ್ನ ಕಲ್ಪಿಸುವಂತಹ ಮಾತನ್ನು ಹೇಳ್ತಾರೆ. ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಂ ಅಂತ ಹೇಳಿದಂತಹ ಮಾತು ಇಲ್ಲಿ ನಮಗೆ ಜ್ಞಾಪಕಕ್ಕೆ ಬರುತ್ತೆ. ಇಲ್ಲಿಯೂ ಎಲ್ಲಾ ಜೀವಿಗಳು, ವಸ್ತುಗಳು ಮೂಲತಃ ಒಂದೇ ಮೂಲದಿಂದ ಬಂದಿದೆ. ಈ ತತ್ವ ಎಲ್ಲರ ನಂಟನ್ನ ಅಥವಾ ಎಲ್ಲರ ಬಂಧನವನ್ನ ಪ್ರತಿಪಾದಿಸುತ್ತೆ ಅಂತಂದ್ರೆ ತಪ್ಪಾಗಲ್ಲ. ಮಂಕುತಿಮ್ಮನ ಈ ಕಗ್ಗದಲ್ಲಿ ಅದ್ವೈತ ವೇದಾಂತ, ಭಗವದ್ಗೀತೆ ಮತ್ತು ಉಪನಿಷತ್ತುಗಳ ತತ್ವಗಳನ್ನ ಸರಳ ಭಾಷೆಯಲ್ಲಿ ಬಹಳ ನವಿರಾಗಿ ಹೇಳ್ತಾರೆ ಡಿ.ವಿ.ಜಿ. ಅವರು. ಇದು ನಮ್ಮ ಸಂಬಂಧತೆಯ ಅರಿವು, ಪರಸ್ಪರ ನಂಟಿನ ಸ್ಫೂರ್ತಿ ಮತ್ತು ಎಲ್ಲರೊಳಗೆ ಒಂದಾಗುವಂತಹ ಏಕತ್ವವನ್ನ ಪ್ರತಿಪಾದಿಸುತ್ತೆ. ನಾವು ಯಾರೊಬ್ಬರ ಮಗುವಿನ ತಂದೆ, ಪ್ರಕೃತಿಯ ಪಾಲಕರು, ಜಡವನ್ನ ಉಪಯೋಗಿಸುವವರು, ಚೇತನದ ಬೆಂಬಲದಿಂದಾದವರು, ನಿತ್ಯ ಸಂಬಂಧವಿರುವಂತಹ ಜಾಲದಲ್ಲಿ ಸಾಗುತ್ತಿದ್ದೇವೆ ಅಂತಕ್ಕಂಥ ಮಾತನ್ನ ನಾವು ಯಾವತ್ತೂ ಕೂಡ ಮರಿಬಾರದು. ಈ ಬಾಂಧವ್ಯ ಅರಿವು ಇದ್ದರೆ ನಾವು ಇತರರ ಕೇಳಲು, ಪ್ರಕೃತಿಗೆ ಪ್ರೀತಿ ತೋರಿಸಲು, ಮಾನವೀಯತೆಯ ಮೆಟ್ಟಲೇರಲು ಸಹಜವಾಗಿ ಸಿದ್ಧರಾಗಿರ್ತೇವೆ ಅಂತಾನೆ ಹೇಳ್ಬೋದು. ಇಲ್ಲಿ ಬಹಳ ಸುಂದರವಾದಂತಹ ಅರ್ಥ ಏನಪ್ಪಾ ಇದು ಅಂತಂದ್ರೆ, ಈ ಪ್ರಪಂಚದಲ್ಲಿ ಒಂದಕ್ಕೆ ಇನ್ನೊಂದಕ್ಕೆ ಯಾವಾಗಲೂ ಯಾವುದೋ ತರನಾದಂತಹ ಒಂದು ಅವಿನಾಭಾವ ಸಂಬಂಧ ಇದ್ದೇ ಇರುತ್ತೆ. ಬಂಧುತ್ವದ ಹೆರಳುಗಳನ್ನ ಈ ಬಿಡಿಸೋರು ಯಾರು ಅಂತ ಕೇಳ್ತಾರೆ ಡಿ.ವಿ.ಜಿ. ಅವರು. ಒಂದು ಜೀವಕ್ಕೆ ಇನ್ನೊಂದು ಜೀವದ ಸಂಬಂಧ, ಒಂದು ಜಡ ವಸ್ತುವಿಗೆ ಚೈತನ್ಯದ ನಂಟು ಯಾವುದು ಯಾವುದಕ್ಕೂ ಅಂಟಿಲ್ಲವೆಂದು ಹೇಳಲಾರೆವು ಅಂತಾರೆ ಮಾನ್ಯ ಶ್ರೀಕಾಂತ್ ಅವರು. ಎಷ್ಟು ಸುಂದರವಾದಂತಹ ಮಾತು. ಈ ಕಗ್ಗದಲ್ಲಿ ನಾವು ತಿಳಿಬೇಕಾದಂತಹ ಮೂಲಭೂತ ಅಂಶ ಏನಪ್ಪಾ ಅಂತಂದ್ರೆ, ನಾವು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾಕೃತಿಕವಾಗೋ, ಸಹಜವಾಗೋ, ನೈಜವಾಗೋ ಒಬ್ಬರಿಂದ ಒಬ್ಬರಿಗೆ ಸಂಬಂಧವನ್ನ ಹೊಂದಿರ್ತೇವೆ ಅಂತಕ್ಕಂಥ ಮಾತು. ಈ ವಿಶ್ವದಲ್ಲಿ ನೋಡರೆಲ್ಲರೆಲ್ಲರ ನಂಟು, ಆವನ ಬಂಧುತೆಯ ಜಡೆಯ ಬಿಡಿಸುವನು. ಜೀವ ಜೀವಕ್ಕೆ ನಂಟು, ಜಡ ಚೇತನಕ್ಕೆ ನಂಟು, ಆವುದದ ಕಂಟಿರದು ಮಂಕುತಿಮ್ಮ, ಆವುದದ ಕಂಟಿರದು ಮಂಕುತಿಮ್ಮ ಅಂತ ಹೇಳ್ತಾರೆ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.